ಸುದೀಪ್ ಮಾತನಾಡುವ ಮೊದಲೇ ರಜತ್ಗೆ ಪಾಠ ಕಲಿಸಿದ ಬಿಗ್ ಬಾಸ್ ಸದಸ್ಯರು. ಎಲ್ಲರಿಗೂ ಟೊಪ್ಪಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೇವೆ. ಶುರು ಮಾಡೋದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ರಿ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೈಲ್ಡ್ ಕಾರ್ಡ್ ಮೂಲಕ ಬಿಗ್ ಬಾಸ್ ಮನೆಗೆ ಬಂದಿರುವ ರಜತ್ ಅವರಿಗೆ ಮಾತಿನ ಮೇಲೆ ಹಿಡಿತ ಇಲ್ಲ. ಇನ್ನುಳಿದ ಸ್ಪರ್ಧಿಗಳಿಗೆ ಅವರು ಅವ್ಯಾಚ್ಯ ಪದಗಳನ್ನು ಬಳಸಿದ್ದಾರೆ. ಗೋಲ್ಡ್ ಸುರೇಶ್ ಅವರಿಗೆ ಅವಮಾನ ಆಗುವಂತಹ ಮಾತುಗಳನ್ನು ರಜತ್ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಆಟದ ಮಧ್ಯೆ ಅಶ್ಲೀಲ ಪದ ಬಳಕೆ ಮಾಡಿದ್ದರಿಂದ ಮಹಿಳಾ ಸ್ಪರ್ಧಿಗಳಿಗೆ ಮುಜುಗರ ಆಗಿದೆ. ಹಾಗಾಗಿ ಅವರಿಗೆ ಎಲ್ಲರೂ ಸೇರಿ ಕಳಪೆ ಪಟ್ಟ ನೀಡಿದ್ದಾರೆ. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಮೊದಲನೇ ವಾರವೇ ರಜತ್ ಅವರು ಜೈಲು ಸೇರುವಂತಾಗಿದೆ. ಹಾಗಂತ ಅವರ ಅಹಂಕಾರ ಕಡಿಮೆ ಆಗಲಿಲ್ಲ ಗೈಸ್. ಇಡೀ ವಾರದ ಆಟ ಮತ್ತು ವರ್ತನೆಯನ್ನು ಪರಿಗಣಿಸಿ ದೊಡ್ಡಮನೆಯಲ್ಲಿ ಕಳಪೆ ಯಾರು ಉತ್ತಮ ಯಾರು ಎಂಬುದನ್ನು ನಿರ್ಧರಿಸಲಾಗುತ್ತದೆ. ಈ ವಾರ ಉತ್ತಮ ಪಟ್ಟ ಮೋಕ್ಷಿತಾ ಅವರಿಗೆ ಸಿಕ್ಕಿತ್ತು. ಕಳಪೆ ಪಟ್ಟ ರಜತ್ ಪಾಲಾಯಿತು. ಎಲ್ಲರೂ ನೀಡಿದ್ದು ಒಂದೇ ಕಾರಣ, ರಜತ್ ಆಡುವ ಮಾತುಗಳು ಸರಿ ಇಲ್ಲ ಎಂಬುದೇ ಆ ಕಾರಣ. ಆದರೆ ತಮ್ಮ ತಪ್ಪನ್ನು ರಜತ್ ಅರಿತುಕೊಂಡಿಲ್ಲ ಅಂತಲೇ ಹೇಳ್ಬೋದು ಗೈಸ್. ಏನು ಮಾತಾಡ್ತಾರಪ್ಪ ಬಾಯ ಏನ ಅಂತ ಗೊತ್ತಾಗ್ತಾಯಿಲ್ಲ. ಓಕೆ ಗೈಸ್, ಮುಂದಿನ ಸಿಗೋಣ. ಲವ್ ಯು ಸೋ ಮಚ್ ಗೈಸ್.